ದಿನ ಕಳೆದಂತೆ ರಾಜ್ಯದಾದ್ಯಂತ ಒಂದೊಂದೇ ವಂಚನೆ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಜನ ಮರಳೋ ಜಾತ್ರೆ ಮರಳೋ ಎಂಬಂತೆ ಮೋಸ ಮಾಡೋರು ಹೆಚ್ಚಾದಂಗೆ ಮೋಸ ಹೋಗೋರು ಕೂಡ ದುಪ್ಪಟ್ಟಾಗ್ತಾ ಇದ್ದಾರೆ. ಜನರ ಕಷ್ಟ ಸುಖ ದುರಾಸೆಯ ವೀಕ್ನೆಸ್ ಅರಿತ ಕಿಡಿಗೇಡಿ ಕಂಪನಿಗಳು ಅಮಾಯಕರಿಗೆ ಮೋಸವನ್ನ ಮಾಡ್ತಿದ್ದಾರೆ. ಬಯಲಾಯಿತು ಮತ್ತೊಂದು ವಂಚನೆ ಜಾಲ. ಮಲೆನಾಡಲ್ಲಿ ಐಎಂಎ ಮಾದರಿಯಲ್ಲಿ ಮೋಸ. ರಾಜಧಾನಿಯಲ್ಲಿ ಐಎಂಎ ಪ್ರಕರಣದಲ್ಲಿ ಮೋಸ ಹೋದವರ ಸಂಖ್ಯೆ ಹನುಮಂತನ ಬಾಲದಂತೆ ಬೆಳೀತಾನೇ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ದೂರುಗಳು ದಾಖಲಾಗ್ತಿವೆ. ಹೀಗೆ ಐಎಂಎ ಧೋಖಾ ಇನ್ನು ಬಿಸಿ ಬಿಸಿಯಾಗಿರುವಾಗಲೇ ಮಲೆನಾಡಲ್ಲಿ ಮತ್ತೊಂದು ಧೋಖಾ ಬಯಲಾಗಿದೆ. ಮಲೆನಾಡಲ್ಲಿ ಐಕಾಯಿನ್ ಕಂಪನಿ ಜನರಿಗೆ ಪಂಗನಾಮ ಹಾಕಿದೆ. ಅಧಿಕ ಬಡ್ಡಿ ಆಸೆಗೆ ಬಲಿಯಾಗಿ ಕಾಫಿ ನಾಡಿನ ಹಲವು ಅಮಾಯಕರು ಲಕ್ಷ ಲಕ್ಷ ಹಣ ಹೂಡಿಕೆ ಮಾಡಿ ಮೋಸ ಹೋಗಿದ್ದಾರೆ. ಹೀಗೆ ಅಮಾಯಕರ ದಾರಿ ತಪ್ಪಿಸೋ ಜಾಲಕ್ಕೆ ಸಿಲುಕಿ ಹಣ ಕಳೆದುಕೊಂಡವರ ಸಂಖ್ಯೆ ಬರೋಬ್ಬರಿ 3,000 ದಾಟಿದೆ. ವಂಚನೆಯ ಸುಳಿವು ಬೆಳಕಿಗೆ ಬರ್ತಿದ್ದಂತೆ ಚಿಕ್ಕಮಗಳೂರು ನಗರದ ಬಾರ್ಲೇನ್ ರಸ್ತೆಯ ಕಚೇರಿ ಮುಂದೆ ಜಮಾಯಿಸಿದ ಸಾವಿರಾರು ಜನ ಐಕಾಯಿನ್ ಸಂಸ್ಥೆ ಮುಂದೆ ಆಕ್ರೋಶ ಹೊರಹಾಕಿದ್ರು. ಅಮ್ಮನವ್ರ ಹತ್ರ ಒಂದು 2 ಐಡಿ ಹಾಕಿದ್ದೆ. ಅವ್ರು ಆಮೇಲೆ 2 ಐಡಿ ಇವ್ರ ಹತ್ರ ತಗೊಂಡ್ಬಂದು ಹಾಕಿದೆ. ನನಗೆ 1,35,000 ರೂಪಾಯಿ 35,000 ರೂಪಾಯಿ ಬಂದಿದೆ ಸರ್. 1 ಲಕ್ಷ ರೂಪಾಯಿ ಬಂದಿಲ್ಲ. ನಮ್ದು ಒಬ್ಬ ಫ್ರೆಂಡ್ ಇದ್ದಾನೆ ಅಮಾನ್ ಅಂತ. ಅವರು ನಮ್ದು ಐಡಿ ಹಾಕಿ 35,000 ರೂಪಾಯಿದು ಹಾಕಿದ್ರೆ ತಿಂಗಳಿಗೆ 15,000 ರೂಪಾಯಿ ಬರುತ್ತೆ ಅಂತ ಹೇಳಿದ್ರು. 35,000 ರೂಪಾಯಿಗೆ ಎಷ್ಟು ಬರುತ್ತೆ ಅಂತ ನಾನು ಕೇಳಿದೆ. ತಿಂಗಳಿಗೆ ನಿಮಗೆ 15,000 ರೂಪಾಯಿ ಸಿಗುತ್ತೆ ಅಂತ ಹೇಳ್ದ. ತೆಗ್ದಿಲ್ಲ ಅಂದ್ರೆ ತಿಂಗಳಿಗೆ 2 ತಿಂಗಳು ತೆಗ್ದಿಲ್ಲ ಅಂದ್ರೆ ನಿಮಗೆ 6 ತಿಂಗಳು ಬಿಟ್ಟಿದ್ರೆ ಮಾತ್ರ 4 ಲಕ್ಷ ಸಿಗತ್ತೆ ಅಂತ ಹೇಳಿದ್ರು. ಪ್ರಕರಣದಲ್ಲಿ ಹಲವು ಪ್ರಭಾವಿಗಳು ಭಾಗಿಯಾಗಿರೋ ಶಂಕೆ ವ್ಯಕ್ತವಾಗಿದೆ. ವಂಚನೆ ಪ್ರಕರಣ ಕೇಳಿ ಬರ್ತಿದ್ದಂತೆ ಐಕಾಯಿನ್ ಸಂಸ್ಥೆಯ 4 ತಲೆಮರೆಸಿಕೊಂಡಿದ್ದಾರೆ. ಮಲೆನಾಡಿನ ಈ ಕಳ್ಳಜಾಲ ಕರಾವಳಿ ಮಂಗಳೂರಿಗೂ ಹಬ್ಬಿದ್ದು ದಕ್ಷಿಣ ಕನ್ನಡದ ಹಲವು ಮಂದಿ ಈ ದಂಧೆಯಲ್ಲಿ ಭಾಗಿಯಾಗಿದ್ದಾರೆಂದು ಹೇಳಲಾಗ್ತಿದೆ. ವಂಚನೆಗೆ ಒಳಗಾದವರ ಹೇಳಿಕೆ ಮೇರೆಗೆ ಆರೋಪಿಗಳ ಸೆರೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಐಕಾಯಿನ್ ಆನ್ಲೈನ್ ಧೋಖಾ ಬೆಳಕಿಗೆ ಬರ್ತಿದ್ದಂತೆ ಎಚ್ಚೆತ್ತಿರುವ ಪೊಲೀಸರು ರುಕ್ಸಿಂದ ಬಾನು ಹಾಗೂ ಆಕೆಯ ಪತಿಯನ್ನ ವಶಕ್ಕೆ ಪಡೆದಿದ್ದಾರೆ. 4 ಲಕ್ಷ ಇದೆ. 4 ಲಕ್ಷ ಅವನು ಹೇಳಿರೋದು ನಿಮಗೆ ಫಸ್ಟ್ 35,000 ಹಾಕಿ 35 ಅಲ್ಲ ನೀವು 70 ಹಾಕಿದ್ರೆ ನಿಮ್ಗೆ ಜಾಸ್ತಿ ಬರುತ್ತೆ. ಅದು 70 ಆಮೇಲೆ ಅದಕ್ಕಿಂತ ಬರೀ ನನ್ನ ಹತ್ರ 75,000 ರೂಪಾಯಿ ತೊಗೊಂಡಿರೋದು. ನಿಮಗೆ ವಾರಕ್ಕೆ ನೀವು ತೆಗಿಬೋದು ಅಂತ ಹೇಳಿದ. ಫಸ್ಟ್ 3 ದಿನ ತನಕ ತೆಗಿಯಂಗಿಲ್ಲ. ಆಮೇಲೆ ನಾನು ಅದರಲ್ಲಿ ಬರೀ 50,000 ರೂಪಾಯಿ ಸಮಥಿಂಗ್ ಬಂತು. ಅಮಾಯಕರ ಕಷ್ಟ ಬಂಡವಾಳ ಮಾಡಿಕೊಂಡ ಖತರ್ನಾಕ್ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಮಲೆನಾಡು ಜನ ಮಾತ್ರ ಹೇಗಾದ್ರೂ ಮಾಡಿ ನಮ್ಮ ಹಣ ವಾಪಸ್ಸು ಕೊಡಿಸಿ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ವೀರೇಶ್ ಜಿ ಹೊಸೂರ್, ನ್ಯೂಸ್ 18 ಕನ್ನಡ.